ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈ ಸೆಷನ್ನಲ್ಲಿ FDA ಮತ್ತು SDA 2019ರ ಕನ್ನಡ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದೀವಿ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು. ಅಲ್ಲಿ ಯಾವ ರೀತಿಯ ಪ್ಯಾಟರ್ನ್ ಇದೆ ಮತ್ತು ಯಾವುದಕ್ಕೆ ಎಷ್ಟು ಅಂಕಗಳನ್ನ ಮೀಸಲಿಟ್ಟಿರ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ನಮ್ಮ ಮುಂದಿನ ತಯಾರಿಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈಗ ನಮಗೆ ರೀಸೆಂಟಾಗಿ ಎಕ್ಸಾಮ್ ನಡೆದಿರೋದು 2019. ಹಾಗಾಗಿ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನು ಯಾವ ರೀತಿ ಇದೆ ಅಂತ ನಾವು ನೋಡಿಕೊಂಡು ನಮ್ಮ ಮುಂದಿನ ತಯಾರಿಯನ್ನು ಮಾಡ್ತಾ ಹೋಗೋಣ. ಈಗ FDA 2019ರಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ವಿಂಗಡಣೆ ಮಾಡಿದ್ರು ಅನ್ನೋದನ್ನು ನೋಡೋಣ. ನಮಗೆ ಒಟ್ಟಾರೆ 100 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಲ್ಲಿ ಯಾವುದಕ್ಕೆ ಎಷ್ಟು ಅಂಕಗಳನ್ನ ಮೀಸಲಿಟ್ಟಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇಲ್ಲಿ ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ಕೊಟ್ಟಿರ್ತಾರೆ, ಅದು 9 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ 6ರಿಂದ 12ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ. ಅನಂತರ ವಿರುದ್ಧಾರ್ಥಕ ಪದಗಳನ್ನ ಕೇಳ್ತಾರೆ, ಅದು 8 ಅಂಕಗಳಿಗೆ ಕೇಳ್ತಾರೆ. ಅನಂತರ ನುಡಿಗಟ್ಟುಗಳ ಅರ್ಥವನ್ನು ಕೇಳ್ತಾರೆ, ಅದು 5 ಅಂಕಗಳ ಪ್ರಶ್ನೆಯನ್ನು ಕೇಳಿರೋದು. ಇನ್ನು ಇಂಗ್ಲೀಷ್ ಪದಗಳನ್ನು ಕನ್ನಡಕ್ಕೆ ಭಾಷಾಂತರಿಸುವುದು. ಈಗ ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಇಂಗ್ಲೀಷ್ ಪದ ಇರುತ್ತೆ, ಅದನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅನ್ನೋದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಟೆಕ್ಸ್ಟ್ ಬುಕ್ ಅಂತ ಕೊಟ್ಟಿರ್ತಾರೆ ಒಂದು ವಾಕ್ಯದಲ್ಲಿ. ಆ ಟೆಕ್ಸ್ಟ್ ಬುಕ್ಕನ್ನು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಪಠ್ಯಪುಸ್ತಕ ಅಂತ ಹೇಳ್ತೀವಿ, ಹೌದಾ? ಈ ಪಠ್ಯಪುಸ್ತಕ ಅನ್ನುವಂಥದ್ದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕು. ಸೊ ಇಂತಹ ಪ್ರಶ್ನೆಗಳನ್ನು 5 ಅಂಕಗಳಿಗೆ ಕೇಳಿರ್ತಾರೆ. ಅನಂತರ ಗುಂಪಿಗೆ ಸೇರಿದ ಪದವನ್ನು ಆಯ್ಕೆ ಮಾಡಿ ಅಂತ 6 ಅಂಕಗಳ ಪ್ರಶ್ನೆಯನ್ನು ಕೇಳಿರ್ತಾರೆ. ಇಲ್ಲಿ ನಮಗೆ ಕವಿಗಳ ಹೆಸರುಗಳನ್ನು ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ನವೋದಯ ಕವಿಗಳು 3 ಜನ ಇದ್ದರೆ ಇನ್ನೊಬ್ಬರು ಕವಿಗಳು ನವ್ಯ ಸಾಹಿತಿಗಳಾಗಿರ್ತಾರೆ. ಈ ರೀತಿ ಒಂದು ಪ್ರಶ್ನೆಗಳಿರುತ್ತೆ. ಅಥವಾ 4 ಕನ್ನಡ ಪದಗಳಲ್ಲಿ ಒಂದನ್ನು ನಮಗೆ ಒಂದು ಪೋರ್ಚುಗೀಸ್ ಪದನೋ ಅಥವಾ ಅರಬ್ಬಿ ಪದನೋ ಈ ರೀತಿ ಕೊಟ್ಟಿರ್ತಾರೆ. ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಗುಂಪಿಗೆ ಸೇರದೇ ಇರುವಂತಹ ಪದವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇಂತಹ ಕ್ವಶನ್ಸ್ಗಳು ಎಷ್ಟಿರುತ್ತೆ ಅಂದರೆ 6 ಅಂಕಗಳಿಗೆ ಕೇಳ್ತಾರೆ. ಇನ್ನು ನೆಕ್ಸ್ಟು ಕಾಗುಣಿತದ ಶುದ್ಧ ರೂಪವನ್ನು ನಾವು ಗುರುತಿಸಬೇಕಾಗತ್ತೆ. ಇಂತಹ ಪ್ರಶ್ನೆಗಳು 5 ಅಂಕಗಳಿಗೆ ಕೇಳ್ತಾರೆ. ಈಗ ಕಾಗುಣಿತ ಶುದ್ಧ ರೂಪ ಅಂದರೆ ನಮಗೆ ಪ್ರಶ್ನೆಯಲ್ಲಿ ತಪ್ಪಾಗಿ ಕೊಟ್ಟಿರ್ತಾರೆ. ಈಗ ಜಾತ್ಯತೀತ ಅಂತ ಅಂದ್ಕೊಳ್ಳಿ, ಅಲ್ಲಿ ನಮಗೆ ಹೆಚ್ಚು ಕಾಗುಣಿತದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ. ಅದಕ್ಕೆ ಸರಿಯಾದಂತಹ ಒಂದು ಕಾಗುಣಿತ ರೂಪ ಯಾವುದು, ಶುದ್ಧ ರೂಪ ಯಾವುದು ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಅಂತಹ ಪ್ರಶ್ನೆಗಳು 5 ಅಂಕಗಳಿಗೆ ಕೇಳ್ತಾರೆ. ಇನ್ನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳು. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳು. ಇಲ್ಲಿ ಕೃತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಶಸ್ತಿಗಳಿಗೆ ಅಥವಾ ಅವರ ಬಿರುದುಗಳಿಗೆ ಸಂಬಂಧಪಟ್ಟಂತೆ ಕವಿಗಳ ಕಾವ್ಯನಾಮ ಇರುತ್ತೆ ಅಥವಾ ವಚನಕಾರರ ಅಂಕಿತನಾಮ, ಇಂತಹ ಪ್ರಶ್ನೆಗಳನ್ನ 15 ಅಂಕಗಳಿಗೆ ಕೇಳ್ತಾರೆ. ಅನಂತರ ಅನ್ಯ ದೇಶೀಯ ಪದಗಳನ್ನು ಗುರುತಿಸೋದಿರುತ್ತೆ, ಅದು 4 ಅಂಕಗಳಿಗೆ ಕೇಳುವಂಥದ್ದು. ಇನ್ನು ವಾಕ್ಯದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಕೇಳಿರ್ತಾರೆ. ಅಂತಹ ಪ್ರಶ್ನೆಗಳು 3 ಅಂಕಗಳಿಗೆ ಕೇಳ್ತಾರೆ. ಅನಂತರ PQRS ಕ್ವಶನ್ಸ್ ಬರುತ್ತೆ. ನಮಗೆ PQRS 2 ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ವಾಕ್ಯದಲ್ಲಿ ಅದಲು ಬದಲು ಮಾಡಿಕೊಟ್ಟಿರ್ತಾರೆ. ಈಗ ನಾವು ಕರ್ತೃ ಕರ್ಮ ಕ್ರಿಯಾಪದವನ್ನು ಸರಿಯಾಗಿ ಜೋಡಿಸ್ಬೇಕು, ಬಟ್ ಅಲ್ಲಿ ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರಲ್ವ, ಅದನ್ನ ನಾವು ಆರ್ಡರ್ ವೈಸ್ ಜೋಡಿಸ್ಬೇಕಾಗತ್ತೆ. ಅಂತಹ ಪ್ರಶ್ನೆಗಳು 5 ಅಂಕಗಳಿಗೆ. ಅಂದರೆ ಪದಗಳನ್ನು ಹೊಂದಾಣಿಕೆ ಮಾಡಿ ಒಂದು ಸರಿಯಾದ ವಾಕ್ಯವನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ. ಅಂತಹ ಪ್ರಶ್ನೆಗಳು ಎಷ್ಟಿರುತ್ತೆ? 5 ಅಂಕಗಳು. ಅನಂತರ ವಾಕ್ಯಗಳಲ್ಲಿ ವ್ಯಾಕರಣ ದೋಷವನ್ನು ಗುರುತಿಸೋದಿರುತ್ತೆ, ಅದು 6 ಅಂಕಗಳಿಗೆ ಕೇಳ್ತಾರೆ. ಅಂದರೆ ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ವ್ಯಾಕರಣ ದೋಷವಾಗಿರುತ್ತೆ, ಅದನ್ನ ನಾವು ಸರಿ ಮಾಡಿ ಗುರುತಿಸಿ ಉತ್ತರವನ್ನು ಆಯ್ಕೆ ಮಾಡಬೇಕು. ಇನ್ನು PQRS ಇನ್ನೊಂದು ರೀತಿಯಲ್ಲಿರುತ್ತೆ. ಈಗ 4 ವಾಕ್ಯಗಳನ್ನೇ ಕೊಟ್ಟಿರ್ತಾರೆ, ಅದನ್ನು ಅದಲು ಬದಲು ಮಾಡಿಕೊಟ್ಟಿರ್ತಾರೆ. ನಾವು ಅದನ್ನ ಆರ್ಡರ್ ವೈಸ್ ಅನುಕ್ರಮವಾಗಿ ಜೋಡಿಸ್ಬೇಕಾಗತ್ತೆ. ಅಂತಹ ಪ್ರಶ್ನೆಗಳನ್ನ 4 ಅಂಕಗಳಿಗೆ ಕೇಳಿರ್ತಾರೆ. ಇನ್ನು ವ್ಯಾಕರಣಾಂಶಗಳನ್ನ 25 ಅಂಕಗಳಿಗೆ ಕೇಳ್ತಾರೆ. ಯಾವುದೆಲ್ಲ ಇರುತ್ತೆ ಅಲ್ಲಿ 25 ಅಂಕಗಳಿಗೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ 1 ಅಥವಾ 2 ಅಂಕದ ಪ್ರಶ್ನೆಗಳು, ಅನಂತರ ಸಂಧಿಗಳು, ಆಮೇಲೆ ನಾಮಪದಗಳು, ಲಿಂಗಗಳು, ವಚನಗಳು, ವಿಭಕ್ತಿ ಪ್ರತ್ಯಯಗಳಿರುತ್ತೆ, ಕ್ರಿಯಾಪದಗಳ ಮೇಲೆ ಪ್ರಶ್ನೆ ಇರುತ್ತೆ, ಸಮಾಸಗಳು, ಆಮೇಲೆ ಕೃದಂತ ತದ್ದಿತಾಂತಗಳ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ, ಆಮೇಲೆ ಅವ್ಯಯಗಳಿರುತ್ತೆ, ದ್ವಿರುಕ್ತಿ ಅಥವಾ ಜೋಡು ನುಡಿ ಇದ್ರ ಮೇಲೂ ನಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಆಮೇಲೆ ವಾಕ್ಯ ಪ್ರಕಾರಗಳು, ಈಗ ಸಾಮಾನ್ಯ ವಾಕ್ಯ, ನಂತರ ಮಿಶ್ರ ವಾಕ್ಯ, ಈ ರೀತಿ ನಮಗೆ ವಾಕ್ಯಗಳನ್ನ ಕೊಟ್ಟು ಅದನ್ನು ಗುರುತಿಸೋಕ್ಕೆ ಹೇಳಿರ್ತಾರೆ. ಅನಂತರ ಛಂದಸ್ಸಿನಲ್ಲಿ ಈಗ ಕಂದಪದ್ಯ, ಅನಂತರ ಸಾಂಗತ್ಯ, ಷಟ್ಪದಿ, ಇದರ ಬಗ್ಗೆನೂ ಕೂಡ ಪ್ರಶ್ನೆಗಳು ಇರುತ್ತೆ. ಅನಂತರ ಅಲಂಕಾರಗಳಿರುತ್ತೆ,
ಅನಂತರ ಲೇಖನ ಚಿಹ್ನೆಗಳು. ಸೊ ಇದೆಲ್ಲ ಅಂಶಗಳನ್ನು ಸೇರಿಸ್ಕೊಂಡು ನಮಗೆ 25 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಿಷ್ಟು ನಮಗೆ 2019ರಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನು. ಇದನ್ನು ಆಧಾರವಾಗಿಟ್ಕೊಂಡು ನಾವು ಇವೆಲ್ಲ ಅಂಶಗಳನ್ನು ಕವರ್ ಮಾಡಬೇಕಾಗತ್ತೆ ಓದುವಾಗ. ಒಂದಿನ ನಾವು ಕನ್ನಡ ವರ್ಣಮಾಲೆಯನ್ನು ಓದಿದ್ರೆ ನೆಕ್ಸ್ಟ್ ಡೇ ಸಂಧಿಯನ್ನು ಓದಬೇಕಾಗತ್ತೆ, ಅನಂತರ ನಾಮಪದಗಳ ಕುರಿತಾಗಿ, ಹೀಗೆ ಅನುಕ್ರಮವಾಗಿ ನಮ್ಮ ಒಂದು ಅಭ್ಯಾಸ ನಡೀತಾ ಇರಬೇಕಾಗತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂಥದ್ದು, ಅಲ್ಲಿ ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಬಂದಿದೆ ಅಂತ ನೋಡಿಕೊಂಡು ನಾವು ನಮ್ಮ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಇದಿಷ್ಟು ನಾವು ಇದನ್ನು ಒಂದು ಬ್ಲೂ ಪ್ರಿಂಟ್ ಅಂತ ನೋಡ್ಕೊಳ್ಬೇಕು. ಇದರ ಮೇಲೆ ನಾವು ಹೆಚ್ಚಿನ ಫೋಕಸ್ ಮಾಡಿ ನಮ್ಮ ಅಭ್ಯಾಸವನ್ನು ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಈಗ ನಮಗೆ ಇದನ್ನು ನಾವೀಗ FDA 2019ರ ಒಂದು ಪ್ಯಾಟರ್ನ್ ಅಂತ ನೋಡಿದ್ವಿ. ಈಗ SDಯಲ್ಲೂ ಕೂಡ ಇದೇ ರೀತಿ ಸೇಮ್ ಪ್ಯಾಟರ್ನ್ ಇರುತ್ತೆ, ಆದರೆ ಅಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ. ಓಕೆನಾ. ಸೊ ಆ ಪ್ಯಾಟರ್ನನ್ನು ಕೂಡ ಒಂದ್ಸತಿ ನೋಡಿಬಿಡೋಣ. ಈಗ ಇಲ್ಲಿ ನೋಡಿ, SDA 2019 ಪ್ಯಾಟರ್ನ್ ಇದು ಕನ್ನಡ ಕ್ವಶನ್ ಪೇಪರ್ಗೆ. ಸಮಾನಾರ್ಥಕ ಪದಗಳು ನಮಗೆ FDA ಮತ್ತು SDA ಎರಡರಲ್ಲೂ ಕೇಳಿರ್ತಾರೆ, ಆದರೆ ಅಲ್ಲಿ 9 ಅಂಕಗಳಿಗೆ ಕೇಳಿದರೆ ಇಲ್ಲಿ 5 ಅಂಕಗಳಿಗೆ ಕೇಳಿದ್ದಾರೆ. ಅನಂತರ ಗುಂಪಿಗೆ ಸೇರಿದ ಪದಗಳನ್ನು 6 ಅಂಕಗಳಿಗೆ ಕೇಳ್ತಾರೆ. ಅನಂತರ ಕೊಟ್ಟಿರುವ 4 ಪದಗಳಲ್ಲಿ ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಡ್ತಾರೆ. ಅಂದರೆ ಈಗ 4 ಪದಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ನಾವು ಕನ್ನಡ ಪದವನ್ನು ಮಾತ್ರ ಗುರುತಿಸಬೇಕು ಅನ್ನುವಂಥ ಒಂದು ಕ್ವಶನ್ಸ್ಗಳಿರುತ್ತೆ. ಅದು 4 ಅಂಕಗಳಿಗೆ ಕೇಳಿದರು. ಅನಂತರ ನುಡಿಗಟ್ಟುಗಳನ್ನು ಕೇಳ್ತಾರೆ, ಅದು 4 ಅಂಕಗಳಿಗೆ ಕೇಳಿರ್ತಾರೆ. ಅನಂತರ ವಿರುದ್ಧಾರ್ಥಕ ಪದಗಳು 6 ಅಂಕಗಳಿಗೆ ಕೇಳುವಂಥದ್ದು. ಅನಂತರ ಕೊಟ್ಟಿರುವ ಪದವನ್ನು ಬಿಡಿಸಿ ಬರೆಯೋದಕ್ಕೆ, ಅಂದರೆ ನಾವು ಅದನ್ನು ಬಿಡಿಸಿ ಬರೀಲಿಕ್ಕೆ ಕೇಳ್ತಾರೆ, ಅದು 3 ಅಂಕಗಳ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಅನಂತರ ಕಾಗುಣಿತದ ಶುದ್ಧ ರೂಪವನ್ನು ಗುರುತಿಸಿ ಅಂತ ಕೇಳ್ತಾರೆ, ಅದು 4 ಅಂಕಗಳಿಗೆ ಕೇಳುವಂಥದ್ದು. ಅನಂತರ ವ್ಯಾಕರಣ ಶುದ್ಧ ರೂಪವನ್ನು ಗುರುತಿಸಿ, ಅದು 4 ಅಂಕಗಳ ಪ್ರಶ್ನೆ ಇರುತ್ತೆ. ಇನ್ನು ವ್ಯಾಕರಣಾಂಶಗಳು, ಈಗ ನನ್ನ ಮೇಲೆ ಏನು ಹೇಳಿದ್ನಲ್ವ ವ್ಯಾಕರಣಾಂಶಗಳು, ಅದೇ ಸೇಮ್ ವ್ಯಾಕರಣಾಂಶಗಳ ಕುರಿತಾಗಿ ನಮಗೆ 14 ಅಂಕಗಳ ಪ್ರಶ್ನೆಯನ್ನು SDA ಕ್ವಶನ್ ಪೇಪರಲ್ಲಿ ಕೇಳಿದ್ರು ಲಾಸ್ಟ್ ಟೈಮು. ಇನ್ನು ವಾಕ್ಯದಲ್ಲಿರುವ ತಪ್ಪಿರುವ ಭಾಗವನ್ನು ಗುರುತಿಸೋದು. ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನಾವು ವ್ಯಾಕರಣ ದೋಷ ಅಥವಾ ಕಾಗುಣಿತ ದೋಷ ಏನೇ ಇದ್ದರೂ ಅದನ್ನು ಗುರುತಿಸಬೇಕಾಗತ್ತೆ, ಅದು 5 ಅಂಕಗಳಿಗೆ ಕೇಳಿರ್ತಾರೆ. ಅನಂತರ PQRS ಕ್ವಶನ್ಸು FDA ಮತ್ತು SDA ಎರಡರಲ್ಲೂ ಇರುತ್ತೆ. ಒಂದು ವಾಕ್ಯದಲ್ಲಿ ನಾವು ಪದಗಳ ಜೋಡಣೆಯನ್ನು ಸರಿಯಾಗಿ ಮಾಡಬೇಕು, ಅದು 5 ಅಂಕಗಳಿಗಿದ್ದರೆ. ಅನಂತರ PQRS ವಾಕ್ಯಗಳು, ಪೂರ್ತಿ ವಾಕ್ಯಗಳನ್ನ ಕೊಟ್ಟು 4 ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಅದನ್ನು ಅನುಕ್ರಮವಾಗಿ ಜೋಡಿಸಬೇಕಾಗತ್ತೆ, ಇದು 5 ಅಂಕಗಳಿಗೆ ಕೇಳ್ತಾರೆ. ಅನಂತರ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ನಮಗೆ FDಯಲ್ಲಿ ಇರಲಿಲ್ಲ, ಬಟ್ ಇದರಲ್ಲಿ SDಯಲ್ಲಿ ಅದನ್ನು ಕೇಳಿದರು, ಇದು 4 ಅಂಕಗಳಿಗೆ ಕೇಳಿರುವಂಥದ್ದು. ಸೊ ಇದಿಷ್ಟು ನಮ್ಮ SDA ಕ್ವಶನ್ ಪೇಪರ್ ಪ್ಯಾಟರ್ನು. ಏನು ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ, ನಾವು FDAಗೆ ಏನು ಓದಿರ್ತೀವಲ್ಲ ಅದು ನಮಗೆ SDAಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಎರಡನ್ನೂ ನಾವು ಪ್ರತ್ಯೇಕವಾಗಿ ಓದಬೇಕು ಅಂತ ಏನೂ ಇಲ್ಲ. ಕನ್ನಡ ವಿಷಯವನ್ನು ನಾವು ಸಂಪೂರ್ಣವಾಗಿ ಓದ್ಕೊಂಡ್ರೆ ಅದು FDAಗೂ ಆಗುತ್ತೆ, SDA ಪರೀಕ್ಷೆಗಾಗುತ್ತೆ. ಕೇವಲ FDA SDA ಅಲ್ಲ, ಗ್ರೂಪ್ C, ಅನಂತರ GPSTR ಎಲ್ಲ ಪರೀಕ್ಷೆಗಳಿಗೆ ನಮಗೆ ಕನ್ನಡ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ಅದು ನಮ್ಮ ಸ್ಕೋರನ್ನು ಹೆಚ್ಚು ಮಾಡುವಂತಹ ಒಂದು ವಿಷಯ. ನಾವು ಸರಿಯಾಗಿ ಓದಿದ್ರೆ ನಾವು ಇದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಬೋದು. ಇಲ್ಲಿ ಒಂದು ಕೋಟ್ ಇದೆ ನೋಡಿ, ಯು ಕಾಂಟ್ ಚೇಂಜ್ ವಾಟ್ ಆಲ್ರೆಡಿ ಹ್ಯಾಪಂಡ್, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಥಿಂಕಿಂಗ್ ಅಬೌಟ್ ಇಟ್. ಮೂವ್ ಆನ್, ಲೆಟ್ ಗೋ ಆ್ಯಂಡ್ ಗೆಟ್ ಓವರ್ ಇಟ್. ಈಗ ಹಿಂದೆ ನಾವು ಎಷ್ಟೋ ಪರೀಕ್ಷೆಗಳನ್ನು ಬರೆದಿರ್ತೀವಿ, ಆದರೆ ಅಲ್ಲಿ ಸಕ್ಸಸ್ ಆಗಿರೋದಿಲ್ಲ ಅನ್ನೋದನ್ನು ನಾವು ಚಿಂತೆ ಮಾಡ್ತಾ ಕೂತ್ಕೊಳ್ಬಾರ್ದು. ನಮ್ಮ ಮುಂದಿನ ತಯಾರಿಗೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಅನ್ನೋದು ಈ ಒಂದು ಕೋಟಲ್ಲಿ ಇರುವಂತಹ ಒಂದು ಸಂದೇಶ. ಹಾಗಾಗಿ ನಾವು ಈಗ ನಮಗೆ TET ಪರೀಕ್ಷೆ ಆಗಿಲ್ಲ, ನಾವು ಸ್ವಲ್ಪದ್ರಲ್ಲಿ ಮಿಸ್ ಆಗಿದೆ ಅಂತ ಅಂದ್ಕೊಳ್ಳೋರು ನೆಕ್ಸ್ಟ್ CTET ತಯಾರಿಯನ್ನು ಮಾಡಿ, ಅಥವಾ FDA SDA ಗ್ರೂಪ್ C ಇದಕ್ಕೆಲ್ಲ ನೀವು ಅಪ್ಲಿಕೇಶನ್ ಹಾಕಿದರೆ ಅದರ ತಯಾರಿಯನ್ನು ಮಾಡ್ಕೊಳ್ತಾ ಹೋಗಿ. ಹಿಂದಿನ ಸೋಲನ್ನೇ ನೆನೆಸ್ಕೊಂಡು ಅದರಲ್ಲೇ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಈಗ ನಾವು ಕಳ್ಕೊಂಡಂತಹ ಸಮಯ ನಮಗೆ ಮತ್ತೆ ಮುಂದೆ ಸಿಗೋದಿಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಈಗ ಎಕ್ಸಾಮು ಡೇಟ್ ಅನೌನ್ಸ್ ಆದಾಗ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ಳೋಕೆ ಹೋಗ್ತೀವಿ, ಅಥವಾ ಎಕ್ಸಾಮ್ ಇನ್ನೇನು 1 ತಿಂಗಳಿದೆ ಅಂದಾಗ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ತೀವಿ. ಈಗ ನಮಗೆ ಸಿಗುವಂತಹ ಅತ್ಯಮೂಲ್ಯ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಹೋಗ್ತೀವಿ. ಈ ಸಮಯವನ್ನು ನಾವು ನಮ್ಮ ಅಭ್ಯಾಸಕ್ಕೆ ಬಳಸ್ಕೊಂಡಾಗ ನಾವು ಸುಲಭವಾಗಿ ಪರೀಕ್ಷೆಯನ್ನು ಎದುರಿಸ್ತೀವಿ, ಹೆಚ್ಚಿನ ಅಂಕಗಳನ್ನ ಗಳಿಸ್ಕೊಳ್ತೀವಿ. ಹಾಗಾಗಿ ಈಗಲಿಂದನೇ ತಯಾರಿಯನ್ನು ನಡೆಸ್ತಾ ಹೋಗಿ ಅಂತ ಹೇಳ್ತೀನಿ. ಮತ್ತು ಈ ಕ್ವಶನ್ ಪ್ಯಾಟರ್ನನ್ನು ನೀವು ಆಧಾರವಾಗಿ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗಿ. ನಾನು ಇದನ್ನೇ ಆಧಾರವಾಗಿ ಇಟ್ಕೊಂಡು ನನ್ನ ಮುಂದಿನ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ.
ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು, ಮತ್ತು ಇದು ನಿಮ್ಮ ಪರೀಕ್ಷೆಯ ತಯಾರಿಗೆ ಉಪಯುಕ್ತ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಮಗೆ ಬ್ಲೂ ಪ್ರಿಂಟ್ ಅನ್ನೋದು ಬೇಕಾಗುತ್ತೆ, ಖಂಡಿತವಾಗ್ಲೂ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.